ಕಾವೇರಿ ಕರುನಾಡಿನ ಜೀವನಾಡಿ. ತಮಿಳುನಾಡಿಗೆ ನೀರು ಹರಿಸೋಕೆ ಬಂದಂತಹ ಆದೇಶಕ್ಕೆ ರಾಜ್ಯ ಸಿಡಿದೆದ್ದು ಬಿಟ್ಟಿದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. 6 ಮಾಜಿ ಸಿಎಂಗಳ ಮಾರ್ಗದರ್ಶನ ಸಿಕ್ಕಿದ್ದು ರಾಜ್ಯದ ಜನರ ರಕ್ಷಣೆಗೆ ಬದ್ಧ ಅಂತ ಹೇಳಿ ಸಿಎಂ ಪ್ರಕಟಿಸಿದ್ದಾರೆ. ಮಲೆನಾಡಿನಲ್ಲಿ ಭಾರೀ ವರ್ಷಧಾರೆಯಾಗ್ತಾ ಇದ್ದು ಕನ್ನಡಿಗರನ್ನ ಆ ಕಾವೇರಮ್ಮ ಕಾಪಾಡಿದ್ದಾಳೆ. 100 ಅಡಿಗೆ ದಾಪುಗಾಲಿಟ್ಟ ಕೆಆರ್ಎಸ್ಗೆ ಜೀವ ಕಳಿಯನ್ನ ತಂದಿದ್ದಾಳೆ. ತಮಿಳುನಾಡಿನ ತಂಟೆಗೆ ಉತ್ತರ ಕೊಟ್ಟಿದ್ದಾಳೆ. ಚುಂಚನಕಟ್ಟೆ ಫಾಲ್ಸ್ನಲ್ಲಿ ಜಲವೈಭವ ಕಾಣ್ತಾ ಇದೆ. ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಮಳೆರಾಯನ ಅಬ್ಬರಕ್ಕೆ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ. ತೀರ್ಥಹಳ್ಳಿಯಲ್ಲಿ ಕೂಲಿಗಾಗಿ ಬಂದಂತಹ 3 ಗುಡ್ಡಕ್ಕೆ ಬಲಿಯಾಗಿದ್ದಾರೆ. ಕಾಫಿ ನಾಡಿನಲ್ಲಿ ತುಂಗಿಯ ಆರ್ಭಟ ಕಾಣಿಸ್ತಾ ಇದೆ. ಕೊಡಗು ಹಾಸನದಲ್ಲಿ ಗುಡ್ಡದ ಭೂತ ಮೈಮೇಲ್ ಬಂದಿದೆ. ಚಿಕ್ಕೋಡಿ ಬೆಳಗಾವಿ ವಿಜಯನಗರಕ್ಕೂ ಮಳೆ ಸಂಭ್ರಮ ಹೆಚ್ಚಿಸಿದೆ. ನಾಳೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಿಎಂ ಡಿಕೆಶಿಗೆ ಹೈಕಮಾಂಡ್ನಿಂದ ಸಂದೇಶ ಬಂದಿದೆ. ಕೆಸಿ ವೇಣುಗೋಪಾಲ್ ದೂರವಾಣಿ ಕರೆಯನ್ನ ಮಾಡಿದ್ದು ಸಂಪುಟ ವಿಸ್ತರಣೆಯ ಸಂದೇಶ ರವಾನಿಸಿದ ಮಾಹಿತಿ ಸಿಕ್ಕಿದೆ. ನಾಳೆ ಬೆಳಗ್ಗೆ 10:30 ಸುಮಾರಿಗೆ ಸಚಿವರ ಪಟ್ಟಿ ಕೈ ಸೇರಲಿದೆ. ಇದೇ 13ನೇ ತಾರೀಕು ಅಧಿವೇಶನ ಶುರುವಾಗ್ತಾ ಇದೆ. ಡಿಕೆಶಿ ಸರ್ಕಾರಕ್ಕೆ ಮೊದಲ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಹಲವು ಅಕ್ರಮಗಳು, ವಿವಾದಗಳು ತಲೆದೋರಿದ್ದು ಸರ್ಕಾರದ ವೈಫಲ್ಯಗಳನ್ನೇ ಬಿಜೆಪಿ ಅಸ್ತ್ರವಾಗಿಸಿದೆ. ಇವತ್ತು ಕೋರ್ ಕಮಿಟಿ ಸಭೆ ಮಾಡಿ ಹೋರಾಟಕ್ಕೆ ರಣಕಹಳಿಯನ್ನ ಮೊಳಗಿಸಿದೆ. ಬಿಡದಿ ಪಾದಯಾತ್ರೆಗೆ ಜೆಡಿಎಸ್ ಜೊತೆ ಒಗ್ಗಟ್ಟಿನ ಚರ್ಚೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.